ಧರ್ಮಸ್ಥಳ ಬುರುಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ಗೆ ಎಸ್ಐಟಿ ಅಂತಿಮ ವರದಿ ಸಲ್ಲಿಕೆ ಆಗಿದೆ. ಬೆಳ್ತಂಗಡಿ ಕೋರ್ಟ್ಗೆ 7005 ಪುಟಗಳ ಅಂತಿಮ ವರದಿ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಕೆ ಆಗಿದೆ. ಎಸ್ಐಟಿ ಈ ವರದಿಯನ್ನ ಸಲ್ಲಿಸಿದೆ. ನ್ಯಾಯಾಧೀಶ ಶಶಾಂಕ್ ನಾಗೇಂದ್ರ ಭಟ್ ಎದುರು ವರದಿ ಸಲ್ಲಿಕೆಯಾಗಿದೆ. 255 ಸಾಕ್ಷಿಗಳ ಹೇಳಿಕೆಯನ್ನ ಒಳಗೊಂಡಂತಹ ಹಾರ್ಡ್ ಡಿಸ್ಕ್ ಸಮೇತ ವರದಿ ಸಲ್ಲಿಸಿದ್ದಾರೆ. ಬುರುಡೆ ಅಸ್ಥಿಪಂಜರ, ಮೊಬೈಲ್, ಇತರೆ ದಾಖಲೆಗಳ FSL ವರದಿ. ಇನ್ನು ಕೇಸ್ಗೆ ಸಂಬಂಧಪಟ್ಟಂತಹ ಎಲ್ಲ ವಸ್ತುಗಳನ್ನೂ ಕೂಡ ಎಸ್ಐಟಿ ಹಾಜರುಪಡಿಸಿದೆ. ಒಟ್ಟು 7005 ಪುಟಗಳ ಅಂತಿಮ ವರದಿ ಸಿದ್ಧವಾಗಿದೆ. ಆ ವರದಿಯನ್ನ ಸಬ್ಮಿಟ್ ಮಾಡಲಾಗಿದೆ. 12 ಫೈಲ್ ಮಾಡಿ ಸಲ್ಲಿಸಲಾಗಿದೆ. 2025ರ ಆಗಸ್ಟ್ 28ಕ್ಕೆ ಆರೋಪಿ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ರು. ಒಟ್ಟು 6 ಮಂದಿಯ ವಿರುದ್ಧ ಮಧ್ಯಂತರ ವರದಿ ಸಲ್ಲಿಕೆಯಾಗಿತ್ತು. ಮಧ್ಯಂತರ ವರದಿಯಲ್ಲಿ 3923 ಪುಟಗಳ ರಿಪೋರ್ಟ್ ಇತ್ತು. ಆ ರಿಪೋರ್ಟ್ ಅನ್ನ ಎಸ್ಐಟಿ ಸಲ್ಲಿಸಿತ್ತು. ಈಗ ಹೆಚ್ಚುವರಿ 3082 ಪುಟ ಸೇರಿ ಒಟ್ಟು 7005 ಪುಟಗಳ ಅಂತಿಮ ರಿಪೋರ್ಟ್ ಅನ್ನ ಎಸ್ಐಟಿ ಸಲ್ಲಿಸಿದೆ. ನ್ಯಾಯಾಧೀಶ ಶಶಾಂಕ್ ನಾಗೇಂದ್ರ ಭಟ್ ಅವರಿಗೆ ವರದಿ ಸಬ್ಮಿಟ್ ಆಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಭರತ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್, ಧರ್ಮಸ್ಥಳ ಬುರುಡೆ ಪ್ರಕರಣ ಒಂದು ರೀತಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತಾ? ಈಗಾಗಲೇ ತನಿಖಾ ಪ್ರಕ್ರಿಯೆಗಳ ಬಹುತೇಕ ಕ್ಲೈಮ್ಯಾಕ್ಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪೂರ್ಣ ಮಟ್ಟದ ಒಂದು ಚಾರ್ಜ್ ಶೀಟ್ ಅನ್ನ ದೋಷಾರೋಪಣಾ ಪಟ್ಟಿಯನ್ನ ನ್ಯಾಯಾಲಯಕ್ಕೆ ಎಸ್ಐಟಿ ಟೀಮ್ ಸಲ್ಲಿಕೆ ಮಾಡಿರುವಂತದ್ದು. ಇವತ್ತು ಎಸ್ಐಟಿ SP ಸೈಮನ್ ನೇತೃತ್ವದ ತಂಡ ಸುಮಾರು 7005 ಪುಟಗಳು, ಅಂದ್ರೆ ಕಳೆದ ಬಾರಿ ಸಲ್ಲಿಕೆ ಮಾಡಿದ್ದ 3923 ಪೇಜ್ಗಳ ಜೊತೆಗೆ ಇವತ್ತು ಪ್ರೆಸೆಂಟ್ ಚಿನ್ನಯ್ಯನ ಬಂಧನದ ನಂತರದ 3082 ಪುಟಗಳನ್ನ ಸೇರಿಸಿ ಒಟ್ಟು 7005 ಪುಟಗಳ 12 ಫೈಲ್ಗಳಲ್ಲಿ ಅವರು ಅದನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಒಂದು ಇದರಲ್ಲಿ ಒಟ್ಟು ವಿಡಿಯೋ ಸ್ಟೇಟ್ಮೆಂಟ್ ಗಳ ಆತನ ಎಲ್ಲರ ವಿಡಿಯೋ ಸ್ಟೇಟ್ಮೆಂಟ್ ಗಳ ಬೇರೆ ಬೇರೆ ಸಾಕ್ಷಿಗಳೇನಿದ್ರು ಅವರೆಲ್ಲರ ವಿಡಿಯೋ ಸ್ಟೇಟ್ಮೆಂಟ್ ಗಳು ಸುಮಾರು 4 TB ಅಷ್ಟು ಒಂದು ಹಾರ್ಡ್ ಡಿಸ್ಕ್ ಇರುತ್ತೆ, ಅದನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಅದರ ಜೊತೆಗೆ 255 ಸಾಕ್ಷಿಗಳು, ಅಂದ್ರೆ ಇಡೀ ಪ್ರಕರಣದಲ್ಲಿ 255 ಸಾಕ್ಷಿಗಳೇನಿದ್ದಾರೆ ಅವರ ಸಾಕ್ಷಿಗಳನ್ನ ಕೂಡ ಅವರ ಹೇಳಿಕೆಗಳನ್ನ ಕೂಡ ಇಲ್ಲಿ ದಾಖಲು ಮಾಡಿ ಸಲ್ಲಿಕೆ ಮಾಡಿರುವಂತದ್ದು. ಅದರ ಜೊತೆಗೆ ಇಡೀ ಪ್ರಕರಣದಲ್ಲಿ ಬಹಳ ಕೇಂದ್ರೀಕೃತವಾಗಿರುವಂತದ್ದು FSL ರಿಪೋರ್ಟ್ಗಳು. ಯಾಕಂದ್ರೆ ಇದರಲ್ಲಿ ಬುರುಡೆ ಇರ್ಬೋದು, ಅಸ್ಥಿಪಂಜರಗಳಿರ್ಬೋದು, ಮೊಬೈಲ್ ದಾಖಲೆಗಳೇನು FSL ಗೆ ಕಳಿಸ್ಕೊಡ್ಲಾಗಿತ್ತು ಅವುಗಳ ಸಂಪೂರ್ಣವಾದ ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಯ ರಿಪೋರ್ಟ್ಗಳು, ಅದರ ಜೊತೆಗೆ ಅವೆಲ್ಲವನ್ನ ಕೂಡ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಅದರ ಜೊತೆಗೆ ಆರೋಪಿ ಚಿನ್ನಯ್ಯ ಕೂಡ ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ ತನ್ನ ಪತ್ನಿಯ ಜೊತೆಗೆ ಆಗಮಿಸಿರುವಂತದ್ದು. ಇಡೀ ಪ್ರಕರಣದಲ್ಲಿ ನಾವು ಗಮನಿಸಬೇಕು, ಕಳೆದ ಜುಲೈ ತಿಂಗಳಲ್ಲಿ ಈ ಪ್ರಕರಣ ಮುನ್ನೆಲೆಗೆ ಬಂದಿತ್ತು. ಜೂನ್ 26ಕ್ಕೆ ಆ ಒಂದು ಅನಾಮಧೇಯ ಪತ್ರ ಬಂತು. ಆ ಬಳಿಕ ಚಿನ್ನಯ್ಯ ಅನ್ನುವಂಥ ವ್ಯಕ್ತಿ ಬೆಳ್ತಂಗಡಿ ಠಾಣೆಗೆ ಬರ್ತಾನೆ, ಹಾಜರಾಗ್ತಾನೆ, ಪ್ರಕರಣ ದಾಖಲಾಗುತ್ತೆ. ಆ ಪ್ರಕರಣ ದಾಖಲಾದ ಬಳಿಕ ಸರ್ಕಾರ SIT ರಚನೆ ಮಾಡಿ ಇಡೀ ಧರ್ಮಸ್ಥಳ ಭಾಗದ ಗ್ರಾಮದ ಅನೇಕ ಕಡೆಗಳಲ್ಲಿ ಒಂದು ಉತ್ಖನನದ ಪ್ರಕ್ರಿಯೆಗಳು ಕೂಡ ನಡೆದಿತ್ತು. ಈ ಎಲ್ಲ ಪ್ರಕ್ರಿಯೆಗಳ ನಂತರ ಏನೆಲ್ಲ ಆಯ್ತು ಅನ್ನುವಂಥದ್ದನ್ನ ಎಲ್ಲರೂ ಕೂಡ ನೋಡಿದ್ದಾರೆ. ಆದ್ರೆ ಇಲ್ಲಿರುವಂತದ್ದು ಚಿನ್ನಯ್ಯ ತೀರಾ ಇತ್ತೀಚೆಗಷ್ಟೇ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದ. ತಾನು ಒಂದಷ್ಟು ಜನರ ಷಡ್ಯಂತ್ರದ ಬಗ್ಗೆ ಆರೋಪಗಳನ್ನ ಮಾಡಿದ್ದೀನಿ, ಅವರ ವಿಚಾರಗಳನ್ನ SIT ಗಮನಕ್ಕೆ ತಂದಿದ್ದೀನಿ, ಅವರ ಮೇಲೆ ಯಾವುದೇ ಕ್ರಮಗಳಾಗಿಲ್ಲ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಸ್ವತಃ ಕರ್ನಾಟಕ ಹೈಕೋರ್ಟ್ ಕೂಡ SIT ಬಳಿ ಒಂದು ವರದಿಯನ್ನ ಕೇಳುತ್ತೆ. ಈ ವರದಿ ಕೇಳಿದ ಬಳಿಕ SIT ಬೆಳ್ತಂಗಡಿಯಲ್ಲಿ ಮತ್ತೆ ಆಕ್ಟಿವ್ ಆಗಿತ್ತು, ಅಧಿಕಾರಿಗಳು ಮತ್ತೆ ಬಂದಿದ್ರು. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪೂರ್ಣ ವರದಿಯನ್ನ ಸಲ್ಲಿಕೆ ಮಾಡಿ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಆದ್ರೆ 6 ಜನ ಚಿನ್ನಯ್ಯ, ಮಹೇಶ್ ಶೆಟ್ಟಿ ತಿಮ್ರೋಡಿ, ಜಯಂತ್ ವಿಠಲ್ಗೌಡ, ಸುಜಾತ ಭಟ್ ಇವರ ವಿರುದ್ಧ ದೋಷಾರೋಪಣಾ ಪಟ್ಟಿ ಸಲ್ಲಿಕೆ ಆಗಿದೆ. ಆದ್ರೆ ಗಮನಿಸಬೇಕು, ಚಿನ್ನಯ್ಯನನ್ನ ಹೊರತುಪಡಿಸಿ ಯಾರನ್ನ ಕೂಡ ಬಂಧನ ಮಾಡಿ ವಿಚಾರಣೆ ನಡೆಸುವಂತದ್ದು, ಬಂಧನ ಪ್ರಕ್ರಿಯೆಗಳನ್ನು ಎಲ್ಲೂ ಕೂಡ ನಡೆಸಲಿಲ್ಲ. ಥ್ಯಾಂಕ್ ಯು ಭರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.